ವೀಕ್ಷಕರೇ ನಮಸ್ಕಾರ. ಇನ್ನೇನು ಮೋದಿ ಅವರ ಸರ್ಕಾರ ಅಂದರೆ NDA ಒಕ್ಕೂಟದ ಸರ್ಕಾರ ಶನಿವಾರ ಪದಗ್ರಹಣ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆಯೊಂದು ಎದುರಾಗಿದೆ. ಈ ಸರ್ಕಾರ ಎಷ್ಟು ದಿನಗಳ ಕಾಲ ಇರುತ್ತೆ, ಹಾಗೆಯೇ ಇಲ್ಲಿ ಬರುವಂಥ ಮುಖ್ಯವಾಗಿರೋ ಸಮಸ್ಯೆಗಳು ಏನು, ಯಾಕೆ ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿರುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಈ ಮಾತುಗಳು ಒಂದಿಷ್ಟು ಈಗ ತುಂಬ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ ಅದೇನು ಮಾತು, ಏನಾಗಬಹುದು NDA ಸರ್ಕಾರಕ್ಕೆ, ಇದೆಲ್ಲವನ್ನು ಕೂಡ ಇನ್ ಡೀಟೇಲ್ಡಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತಪ್ಪದೆ ಕಂಪ್ಲೀಟಾಗಿ ನೋಡಿ. ವೀಕ್ಷಕರೇ, ಪ್ರಧಾನಿ ಮೋದಿ ಅವರು 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಹೀಗಿದ್ರೂ ಕೂಡ ಪ್ರಧಾನಿ ಮೋದಿ ಈ ಹಿಂದೆ ನಡೆಸಿದ ಸರ್ಕಾರಕ್ಕೂ ಈಗ ನಡೆಸ್ತಾ ಇರೋ ಸರ್ಕಾರಕ್ಕೂ ಭಾರಿ ವ್ಯತ್ಯಾಸ ಇರಲಿದೆ ಅಂತೆ. ಅದರಲ್ಲೂ ಕೂಡ ಮುಖ್ಯವಾಗಿದ್ದ ಕಾರಣ ಏನು ಅಂತ ಕೇಳಿ ಬರ್ತಾ ಇರೋವಂಥದ್ದು ಅಂದರೆ, ಈಗ NDA ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಥನ್ನು ಕೊಡ್ತಾ ಇರೋಂಥ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರ ಮಾತನ್ನು ಮೀರಿ ಮೋದಿಯವರು ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಇಟ್ ಮೀನ್ಸ್ ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ನಡ್ಕೊಂಡು ಹೋಗಬೇಕು. ಮೋದಿಯವರೀಗ ಸ್ವತಂತ್ರವಾಗಿ ಇಲ್ಲಿ ಪ್ರಧಾನಿಯಾಗಿ ಕೆಲಸವನ್ನು ಮಾಡೋ ಹಾಗಿಲ್ಲ. ಅಂಥ ಪರಿಸ್ಥಿತಿ ಈಗ ಬಂದು ಒದಗಿದೆ. ಆದರೂ ಈಗಿನ ಪರಿಸ್ಥಿತಿ ನೋಡಿದರೆ ಮುಂದಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಅವರ ಮೇಲೆ ಮೋದಿ ಸರ್ಕಾರ ಸಂಪೂರ್ಣ ಅವಲಂಬಿತ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಕಳೆದ 2 ಅವಧಿಯಲ್ಲಿ ಮೋದಿ ಸರ್ಕಾರ ಭರ್ಜರಿ ಅಧಿಕಾರವನ್ನು ಅನುಭವಿಸಿತ್ತು. ಆದರೆ ಈ ಬಾರಿಯ ಸ್ಥಿತಿ ಉಲ್ಟಾ ಆಗಿದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಬಂದಿದೆ. ಹೀಗಾಗಿಯೇ ಭಾರೀ ಕುತೂಹಲವನ್ನು ಮೂಡಿಸಿದ್ದು ಸರ್ಕಾರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಶುರುವಾಗೋದಿಲ್ವಾ, ಅಥವಾ BJP ಇದಕ್ಕೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ಮುಖ್ಯವಾಗಿ ಈ ಬಾರಿ ಪ್ರಸ್ತಾಪ ಮಾಡಲೇಬೇಕು. ಯಾಕಂದರೆ ನೋಡಿ, ಕಳೆದ ಬಾರಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು ಏನು ಎತ್ತ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈ ಬಾರಿ ಸ್ವಪಕ್ಷದವರಿಗೆ ಸಚಿವ ಸ್ಥಾನ ಸಿಗುವಂಥದ್ದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣ ಸ್ಥಳೀಯ ಪಕ್ಷಗಳ ಜೊತೆಗೆ ಮಾಡಿಕೊಂಡಿರುವಂಥ ಮೈತ್ರಿ. ಈ ಬಾರಿ BJPಗೆ ಇದು ಒಂದು ಕಡೆ ಏಟನ್ನು ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ BJP 400 ಸ್ಥಾನಗಳಲ್ಲಿ ಗೆದ್ದು ಬೀಗುವ ವಿಶ್ವಾಸವನ್ನು ಹೊಂದಿತ್ತು. ಅದನ್ನು ಸಾಕಷ್ಟು ಬಾರಿ ಮೋದಿಯವರು ಕೂಡ 400 ಪಾರ್ ಅಂತ ಹೇಳ್ತಾನೆ ಇದ್ದರು. ಆದರೆ 300 ಪಾರ್ ಕೂಡ ಬರಲಿಲ್ಲ. ಕೇವಲ 2 ತಿಂಗಳ ಹಿಂದೆ 2024ರ ಲೋಕಸಭಾ ಚುನಾವಣೆಯ ಪ್ರಚಾರ ಏನು ಶುರುವಾಯಿತು, ಆವಾಗ ಒಂದು ಕಡೆ ಧೈರ್ಯವನ್ನು ತೋರಿಸಿತ್ತು BJP. ಆದರೆ ಆ ಎಲ್ಲವೂ ಕೂಡ ಈಗ ಬಂದಿರುವಂಥ ನಂಬರ್ಸ್ಗಳನ್ನು ನೋಡ್ತಾ ಇದ್ದರೆ ಇವರೆಲ್ಲ ಆತ್ಮವಿಶ್ವಾಸವನ್ನು ಕುಗ್ಗಿಸಿದೆ ಇದರಲ್ಲಿ ಅನ್ನೋದ್ರಲ್ಲಿ ನೋ ಡೌಟ್. ಹೀಗಿದ್ದಾಗ NDA ಕೂಟದ ಮಿತ್ರ ಪಕ್ಷಗಳನ್ನು ನಿಭಾಯಿಸುವಂಥದ್ದು ಕೂಡ ತುಂಬ ಕಷ್ಟ ಆಗಿದೆ. ಹಾಗೆಯೇ ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನು ಕೊಡ್ತಾರೆ, ಯಾವ್ಯಾವ ಮಂತ್ರಿಗಿರಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದರೆ ಸಚಿವ ಸ್ಥಾನಕ್ಕೆ ಈಗ ಒಂದಿಷ್ಟು ಕಿರಿಕಗಳು ಶುರುವಾಗಿರುವಂಥದ್ದು ಉನ್ನತ ಮೂಲಗಳಿಂದ ಬಂದಿರುವಂಥ ಮಾಹಿತಿ. ಹಾಗೆಯೇ ಅದನ್ನು ನಿಭಾಯಿಸಲಿಲ್ಲ ಅಂತಂದರೆ ಇಲ್ಲಿ ಮತ್ತೆ ವೈಮನಸ್ಸು ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡಿ, ಈಗಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರದಲ್ಲಿ ಭರ್ಜರಿ ತಿಕ್ಕಾಟ ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಸಚಿವ ಸ್ಥಾನಕ್ಕೆ BJP ಮಿತ್ರ ಪಕ್ಷಗಳು ಭರ್ಜರಿ ಡಿಮ್ಯಾಂಡನ್ನು ಇಟ್ಟಿದ್ದು, ಅದರಲ್ಲೂ ಕೂಡ ಪ್ರಮುಖವಾದ ಖಾತೆಗಳನ್ನೇ ಕೇಳ್ತಾ ಇದ್ದಾವೆ ಅನ್ನೋದು ಕೂಡ ಇಲ್ಲಿ ಇರುವಂಥ ವಿಚಾರ. ಇನ್ನು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ವಿಚಾರ ಏನಂದರೆ, ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಅವರು ಯಾವ ಖಾತೆಯನ್ನು ತೆಗೆದುಕೊಳ್ತಾರೆ, ಯಾವ ಡಿಮ್ಯಾಂಡನ್ನು ಇಡ್ತಾರೆ. ನಿತೀಶ್ ಕುಮಾರ್ ಒಂದು ಕಡೆ ಜಂಪಿಂಗ್ ಸ್ಟಾರ್ ಅಂತಲೇ ಕರೆಸ್ಕೊಳ್ತಾರೆ. ಅವ್ರಿಗೇನಾದರೂ ಉನ್ನತ ಸ್ಥಾನಗಳು ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ಒಂದು ನಿರ್ಧಾರಕ್ಕೆ ಬರ್ತಾರೆ, ಅಥವಾ NDA ಸರ್ಕಾರ ಕಂಪ್ಲೀಟ್ 5 ವರ್ಷ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಸಾಕಷ್ಟು ಕಾಡ್ತಾ ಇದ್ದಾವೆ. ವಾಟ್ ಎವರ್ ಏನೇ ಆಗಲಿ, ಶನಿವಾರ ರಾತ್ರಿ 8 ಗಂಟೆಗೆ ಪದಗ್ರಹಣವನ್ನು ಮಾಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಈಗ ಮಾಜಿ ಅಂತ ಹೇಳ್ಬೋದು, ಯಾಕೆಂದರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.
ನೆಕ್ಸ್ಟ್ ಅವರು ಮತ್ತೆ ಪ್ರಧಾನಿ ಆಗುವಂತಹವರು. ಸೊ ಹೀಗಾಗಿ ನೋಡೋಣ ಆಫ್ಟರ್ ಅಧಿಕಾರವನ್ನು ತೆಗೆದುಕೊಂಡ ಬಳಿಕ ಇದನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಹಾಗೆಯೇ ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನು ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಕುಮಾರಸ್ವಾಮಿಯವರು ಒಂದು ಕಡೆ ಅಲ್ಲಿ ಸಚಿವ ಸ್ಥಾನವನ್ನು ಪಡಿತಾರೆ, ಅದರಲ್ಲೂ ಕೂಡ ಕೃಷಿ ಇಲಾಖೆಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ ಯಾರ್ಯಾರಿಗೆ ಯಾವ್ಯಾವ ಸ್ಥಾನವನ್ನು ಕೊಡ್ತಾರೆ ಅಂತ. ಏನು ಈ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಹಾಗೆಯೇ ಯಾರ್ಯಾರು ಸಚಿವರಾಗಬಹುದು ನಿಮ್ಮ ಗೆಸ್ ಪ್ರಕಾರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.